ಈಗ ಗೊತ್ತಾಗ್ಬೇಕಾಗಿರೋದು ನಿಮ್ಗೆ ಈ ಊರಲ್ಲಿ ಏನ್ ಕೆಲಸ, ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ. ಒಳ್ಳೆ ಮಾತಲ್ಲಿ ಕೇಳ್ತಾ ಇದೀನಿ, ಒಳ್ಳೆ ಮಾತಲ್ಲಿ ಉತ್ತರ ಕೊಟ್ಬಿಡಿ. ಇಲ್ಲದೆ ಹೋದ್ರೆ ನಮ್ಮ ಭಾಷೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಏನ್ ಸರ್ ಬರೀ ಮಾತಲ್ಲೇ ಎದುರಿಸ್ತಾ ಇದ್ದೀರಲ್ಲ? ಉಮೇಶ್, ಇಷ್ಟು ಹೊತ್ತು ತಾಳ್ಮೆಯಿಂದ ಮಾತಾಡಿದೆ ಅಂತ ಲೈಟ್ ಆಗಿ ತಗೋಬೇಡಿ. ನನಗೇನಾದ್ರೂ ಸಿಟ್ಟು ಬಂದ್ರೆ ನಾನ್ ಮಾತಾಡಲ್ಲ, ಈ ಗನ್ ಮಾತಾಡುತ್ತೆ. ಯಾರೋ ನೀವೆಲ್ಲ ಮಾತಾಡಿ. ಹೇಗಿದ್ರು ನೀವು ಇಲ್ಲಿಗೆ ಬಂದಿರೋದು ಯಾರಿಗೂ ಗೊತ್ತಿಲ್ಲ. ನೀವುಗಳು ಇಲ್ಲೇ ಸಾಯೋದು ಯಾರಿಗೂ ಗೊತ್ತಾಗಲ್ಲ. ಒಳ್ಳೆ ಮಾತಲ್ಲಿ ಕೇಳ್ತಾ ಇದ್ದೀನಿ, ಸತ್ಯ ಹೇಳಿ. ಇಲ್ಲದೆ ಹೋದ್ರೆ ಸಾಯಿಸ್ಬಿಡ್ತೀನಿ. ಸರ್ ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಹೇಳ್ತೀಯಾ? ನೀನ್ ಹೇಳ್ತೀಯಾ? ಹೇಳು, ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಚಿನ್ನ, ಶತಶೃಂಗ ಅಂಡ್ ನಿಮ್ಗೆ ಏನ್ ಸಂಬಂಧ? ಸರ್ ಜಿನ್ನ ಶತಶೃಂಗ ಅವ್ರು ಯಾರು ನಮಗೆ ಗೊತ್ತಿಲ್ಲ ಸರ್. ನಾವು ಬಂದಿರೋದು ನಾಗಮಣಿಗೆ ಸರ್. ಲಾಸ್ಟ್ ವೀಕು ನಾವೆಲ್ಲ ಕಾಶಿಗೆ ಹೋದಾಗ ಒಬ್ಬ ವ್ಯಕ್ತಿ ಸಿಕ್ಕಿದ್ರು ಸರ್. ಅವರು ಕನಕದುರ್ಗದವರು. ಕನಕದುರ್ಗದವನ? ಅವನ ಹೆಸರೇನು? ನಂದೀಶ ಸರ್. ಹೇಳೋ, ಏನ್ ಹೇಳ್ದ ಅವನು? ಹಲೋ, ಯಾರಾದಿದ್ದೀರಾ? ಉಮೇಶ್, Easy. Easy, bhai. Super. Good going. Bhai, good. Good, bhai. Yes. You did it. ಉಮೇಶ್, Yes, bhai. Good. ಉಮೇಶ್, are you okay? I'm fine. ಸಾಬಿಟ್ರು ಉಮೇಶ್, ಮಿಸ್ ಆಗೋದು. Hey, don't worry, bhai. ಯಾವುದೇ ಕಾರಣಕ್ಕೂ ಅವರು ಊರ್ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಸರಿ ಉಮೇಶ್, ಬಾ ಎಲ್ಲ ಕಡೆ ಹುಡ್ಕೋಣ. ಎಸ್, ನಡಿ ನಡಿ.
ಮಿಸ್ ಆಗ್ಬಿಟ್ರು ಉಮೇಶ್. ಎಲ್ಲೋದ್ರ ಅಂತ ಗೊತ್ತಾಗ್ತಿಲ್ಲ ಬಾಯ್. ಆದ್ರೆ ಸಹಸ್ರ ಬಗ್ಗೆ ಏನು ಗೊತ್ತಾಗ್ಲಿಲ್ವಲ್ಲ ಉಮೇಶ್. ಅವಳು ಕಾಣೆ ಆಗಿರೋದ್ರ ಹಿಂದೆ ಇವರೇ ಇರೋದು ಅಂತ ಅವಳು ಕಾಲ್ ಗೆಜೆ ನೋಡಿದ್ಮೇಲೆ ಗೊತ್ತಾಯ್ತು. ಅದನ್ನ ವಿಚಾರಣೆ ಮಾಡೋಣ ಅಷ್ಟರಲ್ಲಿ ಎಸ್ಕೇಪ್ ಆಗ್ಬಿಟ್ರು. ಎಲ್ಲೋಗ್ತಾರ ಬಾಯ್? ಸಿಕ್ಕೇ ಸಿಗ್ತಾರೆ, ಹುಡ್ಕೋಣ. ಬಂದವರು ನಾಗಮಣಿ ವಿಚಾರ ಹೇಳ್ತಿದ್ರು. ಅದು ಸಿಗದೆ ಅಷ್ಟು ಸುಲಭವಾಗಿ ಈ ಊರ್ ಬಿಟ್ಟು ಹೊರಗಡೆ ಹೋಗಲ್ಲ ಅವರು. ನಾಗಮಣಿ ಅಂತಿದಾರಲ್ಲ, ಇದ್ರ ಬಗ್ಗೆ ಅರ್ಥನೇ ಆಗ್ತಿಲ್ಲ. ನಾಗಮಣಿ ಅಂತ ಒಂದಿದೆ, ಆದ್ರೆ ಹಿಂದೆ ಬಿದ್ದ ಜನ ಸಾಯ್ತಾರೆ ಅಂತ ಕತೆಗಳಲ್ಲಿ ಓದಿದ್ದೆ. ಆದ್ರೆ ಇವಾಗ ಅದೆಲ್ಲ ನನ್ನ ಕಣ್ಣು ಮುಂದೆನೆ ನಡೀತಾ ಇದೆ. ಹೌದು ಹೇಳಿದ್ದೆ, ಆದ್ರೆ ಅವಳ ಕೈಯಲ್ಲಿರೋ ನಾಗಮಣಿಯ ಶಕ್ತಿ ಅವಳ ಮನಸ್ಸನ್ನು ಬದಲಾಯಿಸಿರ್ಬೋದಲ್ಲ. ಏನ್ ಹೇಳ್ತಾ ಇದೀಯ? ಹೌದು ಪ್ರೊಫೆಸರ್, ನಾಗಲೋಕಕ್ಕೆ, ನಾಗಮಣಿಗೆ, ಶಿವನಿಗೆ ಏನು ಸಂಬಂಧ ಇದೆ ಅಂತ ನಿಮಗೆ ಗೊತ್ತೇ ಇದೆ. ಅವಳು ಹುಡುಕೊಂಬಂದಿರೋದು ನಾಗಮಣಿಗೆ ಅಂದ ಮೇಲೆ ನಾಗಮಣಿಯ ಶಕ್ತಿಯನ್ನು ಬಳಸ್ಕೊಂಡು ಅವಳ ಸಮಸ್ಯೆಯನ್ನು ಪರಿಹರಿಸ್ಕೋಬಹುದಲ್ಲ. ಅಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಕೊನೆಗೆ ನೋಡಿದ್ರೆ ಪೊಲೀಸ್ ನಮ್ಮನ್ನ ಹಿಡಿಯಕ್ಕೆ ಬಂದ್ರು ನಾವು ಅವ್ರ ಕೈಯಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದು ನಿಂತಿದ್ದೀವಿ. ಆ ಪೊಲೀಸರಿಗೆ ನಮ್ಮ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತು. ಹಾಗಾಗಿ ಅವ್ರು ನಮ್ಮ ಬಗ್ಗೆ ಎಲ್ಲ ಕಡೆ ಇನ್ಫಾರ್ಮ್ ಮಾಡ್ಬಿಟ್ಟಿದ್ದಾರೆ ಅನಿಸ್ತಿದೆ. ಇನ್ನು ಈ ಊರಾಚೆ ನಾವು ಹೋಗ್ಬಿಟ್ರೆ ಪೊಲೀಸ್ ನಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ನಾವು ಜೈಲಲ್ಲಿ ಇರ್ತೀವಿ ಅಷ್ಟೇ. ಏ ಸುಮ್ಮನೆ ತಲೆ ಕೆಟ್ಕೊಂಡು ಏನನ್ನ ಮಾತಾಡ್ಬೇಡ ಕಣ. ನಾಗಮಣಿ ನಮ್ಮ ಕೈಗೆ ಸಿಕ್ಕಿದ್ಮೇಲೆ ಯಾವ ಪೊಲೀಸು ಯಾವ ಮಿಲಿಟ್ರಿ ನಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಸುಮ್ಮನಿರಾ. ಆದ್ರೆ ಆ ನಾಗಮಣಿ ನಮ್ಮ ಕೈಲಿಲ್ವಲ್ಲ, ಅದಿರೋದು ಶಿವಾನಿ ಕೈಲಿ ತಾನೆ. ನಾಗಮಣಿ ನಮ್ಮ ಕೈಯಲ್ಲಿ ಇರದೇ ಇರ್ಬೋದು, ಆದ್ರೆ ಸಹಸ್ರ ನಮ್ಮ ಜೊತೆ ಇದ್ದಾಳಲ್ಲ. ಯಾರು ಕಾಣದ ಜಾಗದಲ್ಲಿ ಸಹಸ್ರ ಇದ್ದಾಳೆ. ಅವಳಿಗೋಸ್ಕರ ನಾಗಿಣಿ ಬರಲೇಬೇಕು. ಅವಳಿಗೋಸ್ಕರ ಇವಳ್ಯಾಕೆ ಬರ್ತಾಳೆ? ತಪ್ಪಿಸ್ಕೊಂಡೋಗೋ ಅವಕಾಶ ಸಿಕ್ಕರೆ ತಪ್ಪಿಸ್ಕೊಂಡು ಹೋಗ್ತಾಳೆ. ಖಂಡಿತ ಬರ್ತಾಳೆ. ನಾಗಮಣಿ ಇದ್ದ ಮಾತ್ರಕ್ಕೆ ಶಿವಾನಿ ಊರಿಂದ ಹೊರಗೆ ಹೋಗಲು ಸಾಧ್ಯವೇ ಇಲ್ಲ. ಅವಳು ಈ ಊರಿನಿಂದ ಹೊರಗೆ ಹೋಗಬೇಕಾದ್ರೆ ಸಹಸ್ರಳ ಸಹಾಯ ಬೇಕೇ ಬೇಕು. ಆ ಕಾರಣಕ್ಕಾದರೂ ಸಹಸ್ರಳನ್ನು ಹುಡುಕೊಂಡು ಬಂದೇ ಬರ್ತಾಳೆ. ಹುಡ್ಕೊಂಡು ಬಂದ್ರೆ ಸಹಸ್ರನ ನಿನ್ ಜೊತೆ ಕಳಿಸ್ಬೇಕು ಅಂದ್ರೆ ನಾಗಮಣಿಯನ್ನ ನಮಗ್ ಕೊಡು ಅಂತ ಕೇಳೋದು, ಒಳ್ಳೆ ಮಾತಲ್ಲಿ ಕೇಳೋದು. ಬಗ್ಲಿಲ್ಲ ಅಂದ್ರೆ ಎದುರಿಸೋದು, ಅದಕ್ಕೂ ಒಪ್ಲಿಲ್ಲ ಅಂದ್ರೆ ಸ್ತಂಭನ ಪ್ರಯೋಗ ಮಾಡೋದು. ನಾಗಮಣಿಯನ್ನ ಪಡೆಯೋದು, ಅಲ್ಲಿಂದ ಹೊರಡೋದು. ಇದೇ ನಮ್ಮ ಪ್ಲಾನು. ಉದ್ದೇಶ ಏನೋ ಸರಿಯಾಗೇ ಇದೆ, ಆದ್ರೆ ಈ ಊರಲ್ಲಿ ನಾಗಿಣಿ ಬಂಸೋಕೆ ಪ್ರಯತ್ನ ಆಗ್ತಾನೆ ಇದೆ ಅಲ್ವಾ? ನಾಗಿಣಿ ನಮ್ಮ ಕೈಗೆ ಸಿಗೋಕ್ಕೂ ಮುಂಚೆ ಆ ಜಿನ್ನ ಕೈಗೆ ಸಿಗಾಕೊಂಡ್ಬಿಟ್ರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಗುತ್ತಲ್ಲ. ಹೌದಲ್ಲ ಮಾಣಿಕ್ಯ, ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಏನಾದ್ರೂ ಮಾಡು. ಉಸ್ತಾದ್, ಸಹಸ್ರ ನನ್ನ ಕಾರಣ ಆದವಳು ಇದುವರೆಗೂ ಬಂದಿಲ್ಲ. ಅವಳು ಇಲ್ಲ ಅಂದ್ರೆ ಈ ಊರಲ್ಲ. ಏನಾದ್ರು ಮಾಡಿ ಸಹಸ್ರನ ಹುಡುಕೊಡಿ. कोई चिंता नहीं करो, वो लड़की को कुछ नहीं तकलीफ होता है। सहस्रा थोड़ी ही देर में इधर आने वाली है। मैं रात को रहमान को दुआ करने के टाइम में मुझे सब कुछ पता चल गया। कोई शक्ति सहस्रा को बंद नहीं कर सकता है। थोड़ी ही देर में वो सहस्रा इधर आती है। ಏನ್ ಹೇಳ್ತಾವ್ರಿ ಇವರು? ಸಹಸ್ರಾಗೆ ಕರ್ಸೋದು ಅವ್ರದಿಗೆ ಜವಾಬ್ದಾರಿ ಅಂತ ರಾತ್ರಿನೇ ಪೂಜೆ ಮಾಡಿ ಆಗಿದೆ. ಒಳ್ಳೆ ಕೆಲಸ ಮಾಡಿದ್ರಿ ಗುರುಗಳೇ. ಸಹಸ್ರ ಇಲ್ಲಾಂದ್ರೆ ಏನು ನಡೆಯಲ್ಲ. ಹೌದು ಉಸ್ತಾದ್, ಬೇಗ ಪೂಜೆ ಮಾಡಿ, ತಡ ಮಾಡೋದ್ ಬೇಡ. ಇವತ್ತೇ ನಾಗಿಣಿ ಬಲಿ ಆಗ್ಬೇಕು, ಸಮಸ್ಯೆ ಎಲ್ಲ ಪರಿಹಾರ ಆಗ್ಬೇಕು, ಊರಿಗೆ ಹೊಂಟಿರೋ ಶಾಪ ದೂರ ಆಗ್ಬೇಕು, ಸಹಸ್ರ ಬರ್ಬೇಕು ಉಸ್ತಾದ್. ಅವಳನ್ನ ಲಾಕ್ ಮಾಡಿ ನಾಗಮಣಿ ನನ್ನ ಕೈಗೆ ಸಿಗೋ ಹಾಗಾಗಿ ಅವಳು ಸಿಗ್ತಾಳೆ. ಎಸ್,
ಅವಳ ಬಂಧನ ಆಗ್ಬೇಕು. ಅವಳಿಗೆ ಏನ್ ತೊಂದರೆ ಮಾಡೋದಕ್ಕೂ ಶಕ್ತಿನೇ ಇರಬಾರ್ದು. ಆ ಟೈಮ್ನಲ್ಲಿ ನಾಗಮಣಿನ ನಾನು ಎತ್ಕೊಂಡು ಹೋಗ್ಬಿಡ್ತೀನಿ. ನಾಗಿನಿ ಅವಳು ಬಂದು ಒಂದ್ಸಲ ಬಂಧನ ಆದ್ರೆ ಅವಳ ಸ್ಪರ್ಶದಿಂದ ಕಣ್ಣಮ್ಮನ ಕಣ್ಣು ಶಾಂತ ಆದ್ರೆ ಅಷ್ಟೇ ಸಾಕು. ಅದು ನನಗೆ ಸ್ವಂತ. ನಿನ್ನ ಮನಸ್ಸು ನಾನು ಹೇಳಿದ ಹಾಗೆ ಕೇಳುತ್ತದೆ. ಸತ್ಯ ಹೇಳು, ನಾಗಮಣಿಯನ್ನು ಎಲ್ಲಿಟ್ಟಿದ್ದೀಯಾ? ಶಾಂತಗೊಳಿಸಿದ ನಾಗಮಣಿಯನ್ನು ಎಲ್ಲಿ ಬಚ್ಚಿಟ್ಟಿದೆ ಹೇಳು ನಾಗಿನಿ. ಹೇಳು, ಎಲ್ಲಿಟ್ಟಿದ್ದೀಯಾ ಹೇಳು. ನಾಗಮಣಿನ ಕಣ್ಣಮ್ಮನ ದೇವಸ್ಥಾನ ಎದುರುಗಡೆ ಇರೋ ಅರಳಿ ಕಟ್ಟೆಯಲ್ಲಿ ಬಚ್ಚಿಟ್ಟಿದ್ದೀನಿ. ವೆರಿ ಸಿಂಪಲ್. ನಾಗಮಣಿ ಎಲ್ಲಿದೆ ಅಂತ ತಗೊಂಡ್ ಕೊಡು, ನಾವಿಲ್ಲೇ ಕಾಯ್ತಾ ಇರ್ತೀವಿ. ಇವತ್ತಿಗೆ ನಿಮ್ಮ ಖೇಲ್ ಖತಮ್, ನಾಟಕ್ ಬಂದ್. ಓ ಮಾಣಿಕ್ಯ, ಈ ಪ್ಲಾನ್ ನ ಮಾಸ್ಟರ್ ಮೈಂಡ್. ಆಯ್ತಾ, ತೆಗಿ. ಇದನ್ನ ಇಟ್ಕೊಂಡಲ್ವಾ ನೀನ್ ಇಷ್ಟೆಲ್ಲ ಮೆರಿತಿದ್ದು? ಸಹಸ್ರ, 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 ಏನಾಯ್ತು? ಸಹಸ್ರ, ನಿನಗೇನು ಆಗಿಲ್ಲ ತಾನೆ? ಸಹಸ್ರ ಮಾತಾಡು. ಇಲ್ಲಿಂದ ಹೋಗೋಣ. ಸಹಸ್ರ, ಸಹಸ್ರ, ನಾನು ಶಿವಾನಿ ಬಂದಿದ್ದೀನಿ. ಸಹಸ್ರ, ಬಾ ಹೋಗೋಣ. ಏನಾಗ್ತದೆ? ಇಲ್ಲ, ಶಿವ್ ಕೈಗೆ ನಾಗಮಣಿ ಸಿಗ್ಬಾರ್ದು. ನಾನೇನಾದ್ರೂ ಮಾಡ್ಲೇಬೇಕು. ನೀ ಇಲ್ಲೇ ನಾನು ಬೇಗ ಬಂದ್ಬಿಡ್ತೀನಿ. ಉಮೇಶ್, ಬೇಡಿ ಹಾಕಿ. ನೋಡ್ರಿ, ಲಾಕ್ ಮಾಡ್ರಿ. ಬನ್ರಿ ಇಲ್ಲಿ, ಲಾಕ್ ಮಾಡ್ರಿ. ಮಾಣಿಕ್ಯ, ಕೊನೆಗೂ ಸಿಕ್ಬಿದ್ದಲ್ಲ. ನಿಮಗೆಲ್ಲ ಮುಂದೆ ಇದೆ ಮಾರಿಯಪ್ಪ. ಕುಡ್ಸಿ ಒಳಗ್ ಕುಡ್ಸಿ. ಒಂದು ನಿಮಿಷ. ಸಹಸ್ರ ಎಲ್ಲಿ? ಅಲ್ಲಿ ಅಂದ್ರೆ ಅಲ್ಲಿದ್ದಾಳೆ. ಉಮೇಶ್, ಇವ್ರನ್ನ ಕರ್ಕೊಂಡು ಹೋಗಿ ನಾನು ಬರ್ತೀನಿ. ಆ ನಾಗಿಣಿ ಎಲ್ಲೇ ಇದ್ರು ಇವತ್ತು ಅವಳನ್ನ ನಾನು ಬಂಧಿಸ್ತೇ ಬಿಡೋದಿಲ್ಲ. मुझे शक्ति दो. ये गांव वालों को देखो,
सबको भला करो। आओ आओ शक्ति। ಖುದಾ, ಇವತ್ತು ನಮ್ದಕ್ಕೆ ಗೆಲ್ಲೋಕೆ ಸಮಯ ಹತ್ರ ಬಂದಿದೆ. ಇವತ್ತು ನಾಗಿಣಿ ಎಲ್ಲೇ ಇದ್ರು ಅವಳಿಗೆ ಗಿರಫ್ತಾರ್ ಕರ್ಕೆ ಈ ನಂದು ಮಂತ್ರದಂಡ ಎಲ್ಲಿಗೆ ಅವಳನ್ನ ಕರ್ಕೊಂಡೇ ಬರ್ತದೆ. ಹೋಗು, ನಾಗಿಣಿ ಎಲ್ಲೇ ಇದ್ರು ಅವಳಿಗೆ ಬಿಡ್ಬೇಡ. ಅವಳಿಗೆ ಹೇಳ್ಕೊಂಡ್ಬಂದು ಇದೇ ಚಕ್ರದಾಗೆ ಕುಂಡ್ರಿಸ್ಬೇಕು. ಹೋಗು. ದೇಖೋ, ನಂದು ಈ ಶಕ್ತಿ ಯಂತ್ರ ನಾಗಿಣಿಗೆ ಗಿರಫ್ತಾರ್ ಮಾಡಿ ಇಲ್ಲಿಗೆ ಹೇಳ್ಕೊಂಡು ಬರ್ತೈತೆ. ನಾಗಿಣಿ, ಅದೇ ನಮ್ಮ ಊರನ್ನ ಹಾಳು ಮಾಡಕ್ ಬಂದು ಮಾರಿ ನೀನು ಅಂತ ನಮಗ್ ಗೊತ್ತಾಗ್ಲೇ ಇಲ್ಲ. ಇಷ್ಟು ವರ್ಷ ನಾವೆಲ್ಲ ಎಷ್ಟು ಕಷ್ಟಪಟ್ವಿ. ನಮ್ಮ ಊರಿಗೆ ಬಂದ ನಾಗಗಳನ್ನೆಲ್ಲ ಹೊಡೆದಾಕಿದ್ವಿ. ಇದಕ್ಕೆಲ್ಲ ಕಾರಣ ನೀನೆ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ನಮ್ಮ ಸಹಸ್ರನು ಒಂದೇ, ನೀನು ಒಂದೇ ಅಂತ ತಿಳ್ಕೊಂಡಿದ್ದೆ. ನಮ್ಮೂರಿಗೆ ಹೆಮ್ಮಾರಿ ಆಗ್ಬಿಟ್ಟಲ್ಲ ನೀನು. ನನ್ನ ಮನೇಲಿ ಎತ್ಕೊಂಡು ನಮ್ಮೂರಲ್ಲಿ ದುರಂತಗಳನ್ನ ಸೃಷ್ಟಿ ಮಾಡಿದವಳು ನೀನು. ಓ ಅಷ್ಟೇ ಅಲ್ಲ ವಸಂತಣ್ಣ, ಇವಳು ಏನಂತ ಅನ್ಕೊಂಡಿದ್ದೀರಿ ನೀವು? ಇವಳು ಸಾಧಾರಣದವಳಲ್ಲ. ನಿಮ್ ಮಗ ಅಭಯ್ನ ಬಂಧನದಲ್ಲಿ ಇಟ್ಟಿದ್ದು ಅಲ್ದೆ ನಿಮ್ ಮನೆಗೆ ಸೇರ್ಕೊಂಡು ನಿಮ್ ಜೊತೆಲೆ ಇದ್ದು ನಿಮ್ಮೆಲ್ರನ್ನು ನಂಬಿಸಿ ಕಣ್ಣೂರಲ್ಲಿ ಬಿದ್ದಿರೋ ಕಣ್ಣಮ್ಮನ್ನ ಎತ್ಕೊಂಡು ಹೋಗಕ್ ಬಂದಿದ್ದಾಳೆ ಇವಳು. ಶಿವಾನಿ, ನೀನೇನು ಇಲ್ಲೇ ಕೂತಿದ್ಯಾ? ಎದ್ದಾಳ ಮೇಲೆ. ಅಭಯ್, ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ಸುಮ್ನೆ ನಿಂತ. ಹೇ ಭೋಲೆನಾಥ, ಕಣ್ಣೂರಿನ ಪುಣ್ಯ ನೆಲದಲ್ಲಿ ದುಷ್ಟ ದುರುಳರೇ ಕಹಳೆಯನ್ನು ಊದುತ್ತಿದ್ದಾರಲ್ಲ ದೇವ. ಸರ್ಪ ಬಂಧನಕ್ಕೆ ಸರ್ವ ತಯಾರಿಯೂ ನಡೆದು ಹೋಗಿದೆಯಲ್ಲ ದೇವ. ಆ ಕಣ್ಣೂರಿನ ನೆಲದಲ್ಲಿ ಸಹಸ್ರ ಸಹಸ್ರ ಸರ್ಪಗಳ ಹತ್ಯೆಯಾದರೂ ಆ ಗಾದ ನೆಲವೇಗೆ ತಂಪಾಗುತ್ತಿಲ್ಲ ತಂದೆ. ಹೇ ಭೋಲೆನಾಥ, ಆ ದುಷ್ಟ ದುರುಳರು ನೇಳಿರುವಂತಹ ಬಲೆಯಿಂದ ಶಿವಾನಿಯನ್ನ ಕಾಪಾಡು. ನಮ್ಮೂರು ಬೆಂಗಾಡಾಗೋದಿಕ್ಕೆ ನೀನೇ ಕಾರಣ. ನಮ್ಮೂರ ಕಣ್ಣಮ್ಮನ್ ಕಣ್ ಕಿತ್ಕೊಂಡೋಗಿತ್ತು ನೀನು. ಇಷ್ಟು ದಿನ ನಮ್ಮೂರಿಗೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ. ನಮ್ಮೂರು ಹೆಣ್ಮಕ್ಳನ್ನ ಯಾರು ಮದುವೆ ಮಾಡ್ಕೊಳ್ತಿರ್ಲಿಲ್ಲ. ಅದಕ್ಕೆಲ್ಲ ನೀನೇ ಕಾರಣ. ಒಂದ ಎರಡ ನಮ್ಮೂರ್ನವ್ರು ಪೇಟೆಗೆ ಹೋದ್ರೆ ಕಣ್ಣೂರ್ನವ್ರು ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗ್ತಿತ್ತು. ಎಷ್ಟು ಕಷ್ಟಪಟ್ಟಿದೀವಿ, ಎಲ್ಲ ನಿನ್ನಿಂದನೇ ಆಗಿರೋದು. ನೋಡಿ, ಕಣ್ಣಮ್ಮಂದು ಕಣ್ಣು ಕೊಡ್ಸಕ್ಕೆ ಈ ನಾಗಿಣಿಯಿಂದ ಮಾತ್ರ ಸಾಧ್ಯ. ಇವಳಿಗೆ ಬಿಟ್ರೆ ಯಾರ್ದು ಕೈಯಿಂದನೂ ಕಣ್ಣಮ್ಮಂದ ಕಣ್ಣು ಅಲ್ಲಿ ಜಾಗಕ್ಕೆ ತಗೊಂಡೋಗಿ ಕುಂಡ್ರಿಸಕ್ಕೆ ಆಗಕ್ಕಿಲ್ಲ. ಒಂದು ಸತ್ಯ ತಿಳ್ಕೊಳ್ಳಿ, ನಿಮ್ದಕ್ಕೆಲ್ಲ ಸೇರಿ ಈ ನಾಗಿಣಿಗೆ ಏನಾದ್ರೂ ಮಾಡಿ ಅವಳಿಗೆ ಜೀವಾಗೆ ತೆಗೆದ್ರೆ ಕಣ್ಣಮ್ಮಂದು ಶಾಪ ನಿಮ್ಗೆ ತಟ್ಟೆ ಬಿಡಕ್ಕಿಲ್ಲ. ಈ ಪ್ರಪಂಚ ಇರೋದಕ್ಕೆ ಈ ನಿಮ್ಮ ಕಣ್ಣೂರು ಉದ್ಧಾರನೂ ಆಗಕ್ಕಿಲ್ಲ, ಹಾಳಾಗಿ ಹೋಯ್ತದೆ.
ಯೋಚನೆ ಮಾಡಿ, ಎಲ್ರು ಯೋಚನೆ ಮಾಡಿ. ಸಹಸ್ರ, ನೀನಾದ್ರೂ ನನ್ನ ಮಾತು ಕೇಳು. ನಿನ್ ಮಾತು ಏನ್ ಕೇಳೋದು? ನೀನೇನು ಅಂತ ಇಲ್ಲಿ ಎಲ್ರಿಗೂ ಗೊತ್ತಾಗಿದೆ. ತಾಯಿ ಮಾದನಮ್ಮ, ನಿನ್ನ ಕೃಪೆಯಿಂದ ಈ ದೀಪವನ್ನು ಪಡೆದುಕೊಂಡಿದ್ದೇನೆ. ಇದಕ್ಕೆ ಭೂತ, ಭವಿಷ್ಯ, ವರ್ತಮಾನ ಎಲ್ಲವೂ ತಿಳಿದಿದೆ ಅಲ್ಲವೇ? ಇದು ಶಿವಾನಿಯ ಬಗ್ಗೆ ಸತ್ಯವನ್ನು ಹೇಳಿದರೆ ನನ್ನ ದಾರಿ ದೀಪ ಆರಿ ಹೋಗುವುದೇ? ಹೇ ಸಹಸ್ರ, ನಿನ್ನ ಬಳಿ ಇರುವುದು ನಾನು ಸೃಷ್ಟಿ ಮಾಡಿದಂತಹ ದೀಪ. ಅದು ನಾನು ನುಡಿಸಿದಂತೆಯೇ ನುಡಿಯುವುದು. ನನ್ನ ಬಳಿ ನಿನ್ನ ದೀಪ, ನಿನ್ನ ಬಳಿ ಇರುವುದು ನನ್ನ ದೀಪ. ಹೇ ಸಹಸ್ರ, ನಿನ್ನ ಬಳಿ ಇದ್ದದ್ದು ಸತ್ಯಕ್ಕೆ ಒಂದೇ ದೀಪ, ಮಾತನಾಡುವ ದೀಪ. ಈಗ ಅದು ನನ್ನ ವಶದಲ್ಲೇ. ಹೇ ನಾಗಿಣಿ, ಇಲ್ಲ, ಸಾಧ್ಯನೇ ಇಲ್ಲ. ದೀಪ ಸುಳ್ಳು ಹೇಳ್ತಿದೆ. ಮುಚ್ಚ ಬಾಯೇ, ದೀಪೇಶ್ವರಿ ಹೇಳಿದ್ ಕೇಳಲಿಲ್ವಾ? ದೊಡ್ಡದಾಗ ನನ್ ಬಗ್ಗೆನೇ ಹೇಳಕ್ ಬಂದ್ಬಿಟ್ಲ. ಇದು ಹೇಗೆ ಸಾಧ್ಯ? ದೀಪೇಶ್ವರಿ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ತಂತ್ರ ಇದು ಏನ್ ನಡೀತಾ ಇದೆ? ಶತಶೃಂಗ ನಮ್ಮೂರಿನ ದೇವಸ್ಥಾನದ ಕಾವಲುಗಾರ. ದೀಪೇಶ್ವರಿ ಹೇಳಿದ್ ಕೇಳಿಸ್ಕೊಂಡ್ಯಾ ಶಿವಾನಿ? ಇಲ್ಲ ಸಹಸ್ರ, ಇಲ್ಲ. ಇಲ್ಲೇನೋ ತಪ್ಪಾಗಿದೆ. ಸರಿಯಾಗೇ ಇದೆ, ಆದ್ರೆ ನಾವೆಲ್ಲ ತಪ್ಪು ತಿಳ್ಕೊಂಡಿದ್ವಿ ಅಷ್ಟೇ. ಶತಶೃಂಗನ್ ಬಗ್ಗೆ ವಿಚಾರಿಸು ಅಂತ ಹೇಳ್ತಾ ಇದ್ದೆ ಅಲ್ವಾ? ಇವಾಗ ಏನ್ ಹೇಳ್ತೀಯಾ? ನಿನ್ ಉದ್ದೇಶ ಏನಿತ್ತು? ಏನೇ ಇದ್ರು ಇವತ್ತು ನಿನ್ ಸುಳ್ಳು ನಡೆಯಲ್ಲ ಶಿವಾನಿ. ಹೌದೌದು, ಈಗ ಸತ್ಯ ಗೊತ್ತಾಯ್ತಲ್ಲ. ಪೂಜೆ ಶುರುವಾಗ್ಲಿ. ಈ ನಾಗಿಣಿ ಕಣ್ಣನ್ನ ಯಥಾಸ್ಥಾನಕ್ಕೆ ಸೇರಿಸಿದ ತಕ್ಷಣ ಇವಳು ಬಲಿ ಆಗ್ಲಿ ಅಂತ ಪೂಜೆ ಶುರು ಆಗ್ಬಿಡ್ಲಿ. ಊತಾತ್. ಹಲೋ, ಏನು ಒಬ್ಬ ಪೊಲೀಸ್ ಆಫೀಸರ್ ಮುಂದೆನೆ ಬಲಿ ಕೊಟ್ಬಿಡ್ತೀರಾ? ಇದ್ರ ಪರಿಣಾಮ ಇವಾಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಮತ್ತೆ ನೀವುಗಳು ಈ ಮೂಢನಂಬಿಕೆಗೆ ಬಲಿ ಆಗ್ತಿದ್ರಾ? ಅರ್ಥ ಮಾಡ್ಕೊಳ್ಳಿ. ಅಬ್ಬಾಯಿ, ಸುಮ್ಮನಿರಕ್ಕಾಗಲ್ವಾ ನಿನ್ಗೆ? ಅವಾಗಿಂದ ಎಲ್ಲ ಒಂದಲ್ಲ ಅಂತ ಹೇಳ್ತಾನೆ ಇದೆಯಾ? ಹೋಗ ಆಚೆ. ಅದು ಹಾಗಲ್ಲ. ಅಭಯ್, ಹೊಡಿ ಇಲ್ಲಿಂದ, ಹೊಡ. ಕುಡಿಲಿ, ತಗೊಳ್ಳಿ ಬಾ. ಅಬ್ಬಾಯಿ, ಕಪಾಲ, ಹೇಳಿ ಗುರುಗಳೇ. ಇಂದು ಮಧ್ಯಾಹ್ನಕ್ಕೆ ನನ್ನ ಆತ್ಮ ಈ ದೇಹಕ್ಕೆ ಸೇರಿ 33 ವರ್ಷ ಆಗುತ್ತದೆ. ಇಂದು ನಾನು ಈ ದೇಹವನ್ನು ತೊರೆಯಲೇಬೇಕು. ಅಲ್ಲಿ ವಶೀಕರಣವಾಗಿ ಮಲಗಿರುವ ಆದಿಶೇಷನ ಮಾನವ ರೂಪಿ ತ್ರಿಶೂಲ ದೇಹಕ್ಕೆ ನನ್ನ ಆತ್ಮ ಸೇರಲೇಬೇಕು.
ಅದಕ್ಕೆ ನೀನು ನನಗೆ ಸಹಾಯ ಮಾಡಲೇಬೇಕು ಕಪಾಲ. ಹೇಳಿ ಗುರುಗಳೇ, ನಾನೇನು ಮಾಡಬೇಕು? ಪೂಜಾ ವಿಧಿಗಳು ಇನ್ನೇನು ಶುರುವಾಗಲಿದೆ. ಮೊದಲನೇ ಹಂತದಲ್ಲಿ ಯೋಗ ನಿದ್ರೆಯಲ್ಲಿ ಮಲಗಿರುವ ಈ ತ್ರಿಶೂಲನ್ನು ಎಬ್ಬಿಸಬೇಕು. ಅವನಿಗೆ ಮಂತ್ರ ಮಜ್ಜನ ಮಾಡಿಸಬೇಕು. ನನ್ನ ಆತ್ಮವನ್ನು ಸೇರಲು ಇವನ ದೇಹವನ್ನು ಶುಚಿಗೊಳಿಸಬೇಕು. ಅದಕ್ಕೆಲ್ಲ ತಯಾರಿ ಆಗಿದೆ ತಾನೆ? ಆಗಿದೆ ಗುರುಗಳೇ. ಆ ಪೂಜೆಗೆ ಮಾದಲಮ್ಮನ ಪೂರ್ವ ದಿಕ್ಕಿನ ಕೆರೆಯಲ್ಲಿ ಮಡಿಕೆ ನೀರು ಬೇಕು. ತಯಾರಿದೆ ಗುರುಗಳೇ. ಇನ್ನುಳಿದಂತೆ ಆತ್ರೇಯ ವೃಕ್ಷದ ಬೇರು, ಅಶೋಕ ಮರದ ಚಿಗುರೆಲೆ ನಿನ್ನೆಯೇ ಶೇಖರಿಸಿದೆ ಗುರುಗಳೇ. ಭಲೆ ಭಲೆ ಕಪಾಲ. ಹಾಗೆಯೇ ಆ ಗಬ್ಬಿಲ ಹಕ್ಕಿಯ ತತ್ತಿಗಳು, ಕರಿ ಬರಹದ ನೆಟ್ಟರು, ಏಳು ಚೇಳು, ಬಿಳಿ ಮಾರ್ಜಾಲದ ತಲೆ, ಕಟ ಸರ್ಪಗಳ ಪೊರೆ ಎಲ್ಲವೂ ಸಿದ್ಧವಾಗಿದೆ ಗುರುಗಳೇ. ನಾಳೆ ಮಾದಲಮ್ಮ ಅಂತಿಮ ಮರ್ಕಟ ಪೂಜೆಗೆ ಎಲ್ಲವೂ ತಯಾರಿನ ತಾಯೇ. ನನ್ನ ನೆಟ್ಟರು ನಿನ್ನ ಪಾದವ ಸೇರುವ ಹೊತ್ತಿಗೆ ಇವನ ದೇಹಕ್ಕೆ ನನ್ನ ಆತ್ಮ ಸೇರಲಿದೆ. ಕಪಾಲ ಗುರುಗಳೇ, ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ಅವನ ದೇಹದಿಂದ ಆತ್ಮವನ್ನು ಬೇರ್ಪಡಿಸಿದಾಗ ನಿನಗೆ ಸೂಚನೆಯನ್ನು ನೀಡುತ್ತೇನೆ. ಆಗ ನೀನು ನನ್ನ ರುಂಡವನ್ನು ಕತ್ತರಿಸಬೇಕು. ಸರಿ ಗುರುಗಳೇ. ನನ್ನ ರಕ್ತ ಮಾದಲಮ್ಮನ ಪಾದಕ್ಕೆ ಸೇರುವ ಹೊತ್ತಿಗೆ ಹಲೋ ಅಭಯ್, ಎಲ್ಲಿದ್ಯಾ? ಇಲ್ಲೇ ಯಡೂರು ಮಂಗಲದಲ್ಲಿ ಒಂದು ಎನ್ಕ್ವೈರಿ ಇತ್ತು, ಬಂದಿದ್ದೆ. ಓಕೆ, ಬೆಳಿಗ್ಗೆ ರೆಸ್ಟ್ ಮಾಡ್ದಲ್ಲ, ಅವ್ರೇನಾದ್ರು ಬಾಯ್ ಬಿಟ್ರಾ? ಇನ್ನೂ ಇಲ್ಲ ಕಣೋ. ಅವ್ರನ್ನ ನಮ್ಮ ಇಂಟರ್ಗೇಷನ್ ಟೀಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಅವರೇ ಬಾಯ್ ಬಿಡಿಸ್ತಾರೆ. ಹೌದು, ಏನೋ ಫೋನ್ ಮಾಡಿದ್ದು? ಅರೆಸ್ಟ್ ಮಾಡ್ಬೇಕಾಗಿರೋದು ಅವ್ರನ್ನ ಮಾತ್ರ ಅಲ್ಲ, ಇಡೀ ಊರ್ನೇ ಅರೆಸ್ಟ್ ಮಾಡ್ಬೇಕು. ಇದನ್ನ ಹೇಳೋದಕ್ಕೆ ಫೋನ್ ಮಾಡಿದೆ. ನಾವು ಏನೋ ಹೇಳ್ತಿದೀಯಾ? ಈ ಊರಿನ ಜನಕ್ಕೆ ಬುದ್ಧಿ ಬರಲ್ಲಪ್ಪ. ನಾನು ಅಷ್ಟೇ ಹೇಳಿದ ಮೇಲೂ ನನ್ನ ಮಾತನ್ನೇ ಮೀರಿ ಆ ನಾಗಿಣಿನ ಬಲಿ ಕೊಡಕ್ ಹೊರಟಿದ್ದಾರೆ. ಆಮೇಲೆ ಆ ಜಿನ್ನ ಮತ್ತೆ ಗ್ಯಾಂಗ್ ಅವರು ಇಲ್ಲೇ ಇದ್ದಾರೆ. ವಾಟ್? ಉಮೇಶ್, ನನಗನ್ಸುತ್ತೆ ಬೆಳಿಗ್ಗೆ ನಾವು ಅರೆಸ್ಟ್ ಮಾಡಿದವ್ರಿಗೂ ಈ ಜಿನ್ನ ಮತ್ತೆ ಗ್ಯಾಂಗು ಏನೋ ಲಿಂಕ್ ಇದೆ ಅಂತ. ಇನ್ ಕೇಸ್ ಅವ್ರಿಬ್ರಿಗೆ ಸಂಬಂಧ ಇದೆ ಅಂತ ಗೊತ್ತಾದ್ರೆ ಇವ್ರನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಇವರೆಲ್ಲ ಸೇರ್ಕೊಂಡು ಊರಿಗೆ ಏನ್ ಮಾಡ್ತಾರೆ ಅಂತ ಭಯ ಆಗ್ತಿದೆ. ಉಮೇಶ್, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ಹೇಳೋ. ನೋಡು, ಇಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ನಾನು ನಿಮ್ಗೆ ಸಿಗ್ನಲ್ ಕೊಡ್ತೀನಿ, ನೀನು ನಮ್ಮ ಫೋರ್ಸ್ನ ಕರ್ಕೊಂಡು ಕಣ್ಣೂರ್ ಒಳಗೆ ಬರಬೇಕು. ಸರಿನಪ್ಪ, ಆಯ್ತು. ಥ್ಯಾಂಕ್ ಯು.